ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಸ್ಪೈರ್ ಸ್ಮೈಲ್ಸ್. ಈ ವಿಡಿಯೋನಲ್ಲಿ ನಿಮ್ಮದು ಹೆಲ್ದಿ ಲೈಫ್ ಸ್ಟೈಲಾ ಅಲ್ವಾ ಅನ್ನೋದನ್ನು ಹೇಳ್ತೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಅದಕ್ಕೆ ಯಾವ ಚಾರ್ಜು ಆಗಲ್ಲ. ನಿಮ್ಮದು ಹೆಲ್ದಿ ಲೈಫ್ ಸ್ಟೈಲಾ ಅಲ್ವಾ? ನೀವು ಡೈಲಿ ಆ್ಯಕ್ಟಿವ್ ಆಗಿದ್ದೀರಾ? ನೀವು ಫಿಸಿಕಲಿ ಫಿಟ್ ಇದ್ದೀರಾ? ಸ್ಟ್ರೆಸ್ ಇಲ್ವಾ? ಆರೋಗ್ಯವಾಗಿದ್ದೀರಾ? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕಿಂತ ಫಸ್ಟು ಲೈಫ್ ಸ್ಟೈಲ್ ಅಂದ್ರೇನು ಅಂತ ಹೇಳ್ತೀನಿ. ಲೈಫ್ ಸ್ಟೈಲ್, ಜೀವನ ಶೈಲಿ ಅಂದ್ರೇನು? ನಾವು ಡೈಲಿ ಯಾವ ರೀತಿ ಬದುಕ್ತಾ ಇದ್ದೀವಿ, ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಏನು ಮಾಡ್ತೀವಿ, ಏನು ಕುಡಿತೀವಿ, ಏನು ತಿಂತೀವಿ, ನಾವು ಮೆಂಟಲಿ ಹೇಗಿರ್ತೀವಿ, ಫಿಸಿಕಲಿ ಹೇಗಿರ್ತೀವಿ, ಯಾವ ವಿಷಯಕ್ಕೆ ಯಾವ ರೀತಿ ರಿಯಾಕ್ಟ್ ಆಗ್ತೀವಿ, ಅದನ್ನು ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿ ಅಂತ ಹೇಳ್ತೀವಿ. ಎಲ್ರಿಗೂ ಅವರದೇ ಆದ ಜೀವನ ಶೈಲಿ ಇರುತ್ತೆ, ಆದರೆ ಅದು ಆರೋಗ್ಯಕರವಾಗಿದೆಯಾ? ನಿಮ್ಮದು ಹೆಲ್ದಿ ಲೈಫ್ ಸ್ಟೈಲ್ ಆಗಿದೆಯಾ? ಹೆಲ್ದಿ ಲೈಫ್ ಸ್ಟೈಲಲ್ಲಿ ಎಷ್ಟೊಂದು ಅಭ್ಯಾಸಗಳು ಅಥವಾ ಪ್ರಾಕ್ಟೀಸ್ ಇರ್ತವೆ. ಆ ಪ್ರಾಕ್ಟೀಸಸ್ ನಿಮಗೆ ಇದೆಯಾ ಇಲ್ವಾ? ಆ ಪ್ರಾಕ್ಟೀಸಸ್ ಇಲ್ಲ ಅಂದರೆ ನಮಗೆ ದೀರ್ಘಕಾಲದ ಕಾಯಿಲೆಗಳು ಬರಬಹುದು. ಎಕ್ಸಾಂಪಲ್ ಡಯಾಬಿಟೀಸ್, ಥೈರಾಯ್ಡ್, ಹಾರ್ಟ್ ಡಿಸೀಸ್, ಈ ರೀತಿ. ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಅಂದರೆ ಆ್ಯಂಗ್ಸೈಟಿ, ಕೋಪ, ಈ ರೀತಿ ಬರುತ್ತೆ. ನಮ್ಮ ಆಯುಸ್ ಕೂಡ ನಾವು ಕಡಿಮೆ ಮಾಡ್ಕೊಂಡಂಗೆ, ಅಂದರೆ ನಮ್ಮ ಕ್ವಾಲಿಟಿ ಲೈಫ್ನ ಕಡಿಮೆ ಮಾಡ್ಕೊಂಡಂಗೆ. ನಮ್ಮ ಎನರ್ಜಿ ಲೆವೆಲ್ ಕೂಡ ಕಡಿಮೆ ಇರುತ್ತೆ. ಬೇಕಾದರೆ ನೀವು ಚೆಕ್ ಮಾಡಿ ನೋಡಿ, ಯಾರು ಹೆಲ್ದಿ ಲೈಫ್ ಸ್ಟೈಲ್ ಇರುತ್ತೆ ಅವ್ರು ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ, ಅವ್ರ ಜೊತೆ ಒಂದು ಪಾಸಿಟಿವ್ ಫೀಲ್ ಆಗ್ತಾ ಇರುತ್ತೆ. ಹಾಗೆಯೇ ಹೆಲ್ದಿ ಲೈಫ್ ಸ್ಟೈಲ್ ಇಲ್ಲ ಅಂತ ಅಂದರೆ ವೆಯ್ಟ್ ಪ್ರಾಬ್ಲಮ್ ಕೂಡ ಬರುತ್ತೆ, ಸ್ಟ್ರೆಸ್ ಪ್ರಾಬ್ಲಮ್ ಆಗುತ್ತೆ, ಈ ರೀತಿ ಎಷ್ಟೊಂದು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ. ನಮಗೆ ಗೊತ್ತಿಲ್ಲದಂಗೆ ನಾವು ಎಷ್ಟೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತೀವಿ. ಅದಕ್ಕೆ ನಿಮ್ಮದೇನಾದರೂ ಹೆಲ್ದಿ ಲೈಫ್ ಸ್ಟೈಲ್ ಇಲ್ಲ ಅಂದರೆ ಈಗಲಿಂದನೇ ನಿಮ್ಮ ಲೈಫ್ ಸ್ಟೈಲ್ನ ಹೆಲ್ದಿ ಮಾಡ್ಕೊಳ್ಳಿ. ಅದಕ್ಕೆ ನೀವು ಯಾವ್ಯಾವ ಪ್ರಾಕ್ಟೀಸಸ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಪೂರ್ತಿ ಕೇಳಿ. ಇದರಲ್ಲಿ ಫಸ್ಟ್ ಬರೋದೇ ಬ್ಯಾಲೆನ್ಸ್ಡ್ ಫುಡ್, ಅಂದರೆ ಸಮತೋಲನ ಆಹಾರ. ಹಣ್ಣು, ತರಕಾರಿ, ಧಾನ್ಯಗಳು, ನಾನ್ ವೆಜ್ ತಿನ್ನೋರಿದ್ರೆ ಚಿಕನ್, ಫಿಶ್, ಈ ರೀತಿ ಎಲ್ಲ ಥರ ಆಹಾರ ಪದಾರ್ಥಗಳು ನಮ್ಮ ಡೈಲಿ ಊಟದಲ್ಲಿ ಇರೋ ಥರ ನಾವು ನೋಡ್ಕೊಬೇಕು. ಮತ್ತು ಮೇಯ್ನಾಗಿ ಸಕ್ಕರೆ ಬಳಕೆನ ಕಡಿಮೆ ಮಾಡಬೇಕು. ರೆಗ್ಯುಲರ್ ಎಕ್ಸಸೈಸ್ ಅಥವಾ ವ್ಯಾಯಾಮ, ಇದರಲ್ಲಿ ವಾಕಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್, ಓಡೋದು ಯಾವುದಾದ್ರೂ ಆಗುತ್ತೆ. ಎಕ್ಸಸೈಸ್ ಡೈಲಿ ಮಾಡಬೇಕು, ಅಂದರೆ ದಿನಕ್ಕೆ 1/4 ಗಂಟೆನಾದರೂ ಮಾಡಿ. ಎಕ್ಸಸೈಸ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ವಾಕ್ ಆದರೂ ಮಾಡಿ. ಅಡಿಕ್ವೇಟ್ ಸ್ಲೀಪ್, ಅಂದರೆ ಸಮರ್ಪಕವಾದ ನಿದ್ರೆ. ಡೈಲಿ ನಿಮಗೆ ರಾತ್ರಿ 7ರಿಂದ 8 ಗಂಟೆ ಕ್ವಾಲಿಟಿ ಸ್ಲೀಪ್ ಬೇಕು, ಅಂದರೆ ಗಾಢವಾದ ನಿದ್ರೆ ಮಾಡಬೇಕು. ನಮ್ಮ ನಿದ್ದೆ ಹೇಗಿರಬೇಕು ಅಂತಂದರೆ ಮಧ್ಯ ಮಧ್ಯ ನಮಗೆ ಎಚ್ಚರ ಆಗಬಾರ್ದು. ಹೈಡ್ರೇಷನ್, ಅಂದರೆ ಡೈಲಿ ನಿಮಗೆ ಎಷ್ಟು ಅಗತ್ಯನೋ ಅಷ್ಟು, ಅಂದರೆ ಮಿನಿಮಮ್ 2 ಲೀಟ್ರಷ್ಟು ನೀರನ್ನು ನೀವು ಕುಡಿಬೇಕು. ನೀವು ನಿಮ್ಮ ಬಾಡಿನ ಯಾವಾಗಲೂ ಹೈಡ್ರೇಟ್ ಆಗಿರೋ ಹಾಗೆ ನೋಡ್ಕೋಬೇಕು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಅಂದರೆ ಪ್ರತಿದಿನ ನೀವು ಧ್ಯಾನ, ಯೋಗ ಅಥವಾ ಆಳವಾಗಿ ಉಸಿರು ತಗೊಳ್ಳೋದು, ಬಿಡೋದು, ಈ ರೀತಿ ಪ್ರಾಕ್ಟೀಸ್ನ ಮಾಡಬೇಕು. ಅವಾಯ್ಡಿಂಗ್ ಹಾರ್ಮ್ಫುಲ್ ಹ್ಯಾಬಿಟ್ಸ್, ಅಂದರೆ ಸ್ಮೋಕಿಂಗ್, ಡ್ರಿಂಕಿಂಗ್, ತಂಬಾಕು, ಈ ರೀತಿ ಅಭ್ಯಾಸ ಏನಾದರೂ ಇದ್ದರೆ ಈ ತಕ್ಷಣ ಬಿಡಬೇಕು. ಪ್ರಿವೆಂಟಿವ್ ಕೇರ್, ಅಂದರೆ ರೆಗ್ಯುಲರ್ ಆಗಿ ಬಾಡಿ ಚೆಕಪ್ ಮಾಡಿಸ್ತೀರಿ. ನಿಮಗೇನಾದರೂ BP, ಶುಗರ್ ಇದ್ದರೆ ರೆಗ್ಯುಲರ್ ಆಗಿ ಚೆಕ್ ಮಾಡಿಸ್ತೀರಿ. ನಾನು ಹೇಳಿದ ಹೆಲ್ದಿ ಲೈಫ್ ಸ್ಟೈಲ್ಗೆ ಯಾವ್ಯಾವ ಪ್ರಾಕ್ಟೀಸಸ್ ಮಾಡಬೇಕು ಅಂತ ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ. ಲಾಸ್ಟಾಗಿ ಮೆಂಟಲ್ ಹೆಲ್ತ್, ಅಂದರೆ ಮಾನಸಿಕ ಆರೋಗ್ಯ. ಇದರಲ್ಲಿ ಏನಂದರೆ ನೀವು ಯಾವಾಗಲೂ ಪಾಸಿಟಿವ್ ಆಗಿ ಇರೋದನ್ನು ಪ್ರಾಕ್ಟೀಸ್ ಮಾಡಿ. ಜೀವನದಲ್ಲಿ ಏನಾದರೂ ಆಗಲಿ ಪಾಸಿಟಿವ್ ಆಗಿರೋದನ್ನು ಕಲಿಬೇಕು. ನೀವು ಡೈಲಿ ಆ್ಯಕ್ಟಿವ್ ಆಗಿರಬೇಕು, ನಿಮ್ಮ ಹಾಬಿನ ಮಾಡಬೇಕು. ನೀವು ನಿಮ್ಮ ಮೈಂಡ್ನ ಯಾವಾಗಲೂ ಒಳ್ಳೆಯ ವಿಷಯಕ್ಕೆ ಒಳ್ಳೆಯ ರೀತಿಯಲ್ಲಿ ಎಂಗೇಜ್ ಆಗಿ ಇಡಬೇಕು. ಇಷ್ಟೆಲ್ಲ ಡೈಲಿ ನೀವು ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮದು ಹೆಲ್ದಿ ಲೈಫ್ ಸ್ಟೈಲ್ ಅಂತ. ಇಲ್ಲ ಅಂದರೆ ಯಾಕೆ ಡಿಲೇ ಮಾಡ್ತೀರಾ? ಈಗಲಿಂದಲೇ ಈ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಈ ರೀತಿ ನೀವು ನಿಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ಎಷ್ಟೊಂದು ಕಾಯಿಲೆಗಳನ್ನ ನಿಮಗೆ ಗೊತ್ತಿಲ್ಲದಂಗೆ ನೀವು ತಡಿಬಹುದು.
ಮಾನಸಿಕವಾಗಿ ಆರೋಗ್ಯವಾಗಿರಬಹುದು, ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರುತ್ತೆ, ನಿಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಫಿಸಿಕಲ್ ಆಗಿ ಫಿಟ್ ಆಗಿರ್ತೀರ, ಎನರ್ಜಿ ಲೆವೆಲ್ ಪೂರ್ತಿ ದಿನ ಒಂದೇ ರೀತಿ ಆಗಿರುತ್ತೆ, ವೆಯ್ಟ್ ಪ್ರಾಬ್ಲಮ್ ಇದ್ದರೆ ಕಂಟ್ರೋಲ್ಗೆ ಬರುತ್ತೆ, ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಈ ಪ್ರಾಕ್ಟೀಸ್ ನಿಮ್ಮ ಡೈಲಿ ಲೈಫಲ್ಲಿ ಯಾವ ರೀತಿ ಅಡಾಪ್ಟ್ ಮಾಡ್ಕೋಬೇಕು ಅಂತ ಒಂದು ಎಕ್ಸಾಂಪಲ್ ರೂಟೀನ್ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹೇಳ್ತೀನಿ. ತಪ್ಪದೆ ನೋಡಿ, ಕಾಯ್ತಾ ಇರಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮದು ಹೆಲ್ತಿ ಲೈಫ್ ಸ್ಟೈಲಾ ಅಲ್ವಾ? ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದೇ ರೀತಿ ನಿಮಗೆ ಇನ್ಸ್ಪೈರ್ ಆಗೋ ರೀತಿ, ಡೈಲಿ ನಿಮಗೆ ಹೆಲ್ಪ್ ಆಗೋ ರೀತಿ ವಿಡಿಯೋನ ನಾನು ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.